ಶಿವನ ಡಮರು ಮೊಳಗಿದಾಗ ನಡೆದ ಅದ್ಭುತ. ಶಿವನ ಕೈಯಲ್ಲಿ ಇರುವ ಡಮರು ಸಾಮಾನ್ಯವಾದ ಅಲ್ಲ. ಅದು ಮೊಳಗಿದಾಗ ಭೂಮಿ, ಆಕಾಶ, ದೇವಲೋಕ ಎಲ್ಲವೂ ಕಂಪಿಸುತ್ತದೆ. ಪುರಾಣಗಳ ಪ್ರಕಾರ ಒಮ್ಮೆ ಭೂಮಿಯಲ್ಲಿ ಅಧರ್ಮ ತುಂಬ ಹೆಚ್ಚಾಯಿತು. ಜನರು ಸುಳ್ಳು, ದ್ವೇಷ, ಅಹಂಕಾರದಲ್ಲಿ ಮುಳುಗಿದರು. ದೇವತೆಗಳ ಶಕ್ತಿ ಕೂಡ ಕಡಿಮೆಯಾಗತೊಡಗಿತು. ಅದನ್ನು ನೋಡಿ ದೇವತೆಗಳೆಲ್ಲ ಕೈಲಾಸಕ್ಕೆ ಹೋದರು. ಮಹಾದೇವ, ಈ ಲೋಕವನ್ನು ರಕ್ಷಿಸಿ. ಶಿವನು ಶಾಂತವಾಗಿ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತಿದ್ದ. ಕೆಲವು ಕ್ಷಣಗಳ ನಂತರ ಅವನು ನಿಧಾನವಾಗಿ ತನ್ನ ಡಮರುವನ್ನು ಕೈಗೆತ್ತಿಕೊಂಡ. ಆ ಕ್ಷಣ ಕೈಲಾಸ ಪರ್ವತವೇ ನಡುಗಲು ಶುರು ಆಯಿತು. ಢಮ್ ಢಮ್ ಢಮ್. ಆ ಶಬ್ದ ಕೇಳಿದ ತಕ್ಷಣ ಆಕಾಶದಲ್ಲಿ ವಿಚಿತ್ರ ಬೆಳಕು ಕಾಣಿಸಿತು. ನದಿಗಳು ವೇಗವಾಗಿ ಹರಿಯತೊಡಗಿದವು. ಗಾಳಿ ಭಯಾನಕವಾಗಿ ಬೀಸತೊಡಗಿತು. ದೇವತೆಗಳಿಗೂ ಭಯ ಶುರುವಾಯಿತು. ಪಾರ್ವತಿ ದೇವಿ ಶಿವನತ್ತ ನೋಡಿ ಕೇಳಿದಳು, ಪ್ರಭು, ಏನಾಗುತ್ತಿದೆ? ಆಗ ಶಿವನು ಹೇಳಿದನು, ಧರ್ಮ ಉಳಿಸಲು ಶಕ್ತಿ ಎಚ್ಚರಗೊಳ್ಳಬೇಕು. ಅದೇ ಕ್ಷಣದಲ್ಲಿ ಶಿವನ ಡಮರಿನಿಂದ ಭಯಾನಕ ದಿವ್ಯಶಕ್ತಿ ಹೊರಬಂದಿತು. ಆ ಶಕ್ತಿ ಭೂಮಿಗೆ ಹೋಗಿ ಅಧರ್ಮ ಮಾಡುತ್ತಿದ್ದ ದುಷ್ಟರ ಶಕ್ತಿಯನ್ನು ನಾಶ ಮಾಡತೊಡಗಿತು. ಜನರು ಭಯದಿಂದ ಓಂ ನಮಃ ಶಿವಾಯ ಜಪಿಸಲು ಶುರು ಮಾಡಿದರು. ಇಂದಿಗೂ ಶಿವನ ಡಮರ ಶಬ್ದ ಕೈಲಾಸದಲ್ಲಿ ಕೇಳಿಸುತ್ತದೆ ಎಂದು ನಂಬಿಕೆ. ಆ ಶಬ್ದ ಕೇಳುವವರಿಗೆ ಶಿವನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಶಿವನ ಡಮರು ಕೇವಲ ಶಬ್ದ ಅಲ್ಲ, ಅದು ಸೃಷ್ಟಿಯ ಕಥೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.